ರಾಜಕಾರಣಿಗಳಂತೂ ಕಾಂಪ್ರಮೈಸ್ ಇದ್ದಾರೆ. ವೋಟ್ಗಾಗಿ ಅವರೇನೇನೆ ಆಧಾರ್ ಕಾರ್ಡು ಕೊಡ್ತಾರೆ, ವೋಟರ್ ಐಡಿನೂ ಕೊಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಇವತ್ತು ಈ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ನಿಮಿತ್ತವಾಗಿ ಇವತ್ತು ಅದರ ಏಜೆಂಟ್ರಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಒಂದು 5,000 ವೋಟರ್ಸ್ ಕಡಿಮೆ ಆಗತ್ತೆ ಈ ಸಲದ ಇದರಲ್ಲಿ. ಅದಕ್ಕೆ 5,000 ವೋಟರ್ಸ್ ಅನ್ನ ನೀನು ಒಂದು 2-3 ವರ್ಷದಲ್ಲಿ ಸೆಟಪ್ ಮಾಡು ಅಂತ ಹೇಳಿ ಏಜೆಂಟ್ರಿದ್ದಾರೆ. ಅವರು ಬೇರೆ 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 ಕಡೆಯಿಂದ ಕರ್ಕೊಂಡು ಬಂದು ಸೆಟಲ್ ಮಾಡ್ತಾ ಹೋಗ್ತಾರ. ಅವರಿಗೆ ಐಡಿ, ಅವರಿಗೆ ರೇಷನ್ ಕಾರ್ಡು, ಅವರಿಗೆಲ್ಲಾ ಸಿಗ್ತಾ ಹೋಗುತ್ತೆ. ಇಂಥ ನೀಚ ರಾಜಕಾರಣಿಗಳು ದೇಶದ್ರೋಹಿಗಳೇ. ಬಿಜೆಪಿಯಲ್ಲಿದ್ರು ಕೂಡ ಯಾರಿದ್ರು ಕೂಡ ಅಷ್ಟೇ, ಯಾರೇ ಇರ್ಲಿ. ಇವತ್ತು ಬಿಜೆಪಿಯವ್ರು ನಾನು ಕೇಳ್ತಾ ಇದ್ದೀನಿ, ಇವತ್ತು ನೀವು ಧ್ವನಿ ಎತ್ತಾ ಇದ್ರಿ ಬಾಂಗ್ಲಾದೇಶಿಗಳು. ನಿಮ್ಮ ಸರ್ಕಾರ ಇದ್ದಾಗ ನೀವೇನ್ ಮಾಡಿದ್ರಿ? ಯಾಕೆ ಬಾಯಿ ತೆಗಿಲಿಲ್ಲ? ಯಾಕೆ ನೀವು ಸಾಕಿದ್ರೆ ಅವ್ರನ್ನ? ಯಾಕೆ ಒದ್ದು ಹೊರಗೆ ಹಾಕಲಿಲ್ಲ ಅವರನ್ನ? ಇವತ್ತಿಗೂ ನಾನು ಬಿಜೆಪಿ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ, ಇಡೀ ದೇಶದಲ್ಲಿ ಬಿಜೆಪಿಯ ನೆಟ್ವರ್ಕ್ ಇದೆ. ಅವರು ಬಾಂಗ್ಲಾದೇಶ ಅಂತ ಹೇಳ್ತಾರೆ, ನಾವು ಪಶ್ಚಿಮ ಬಂಗಾಳದಿಂದ ಬಂದಿದೀವಿ ಅಂತ ಹೇಳ್ತಾರೆ, ಕಲ್ಕತ್ತಾ ಅಂತ ಹೇಳ್ತಾರೆ, ಮಣಿಪುರ್ ಅಂತ ಹೇಳ್ತಾರೆ, ಅಸ್ಸಾಂ ಅಂತ ಹೇಳ್ತಾರೆ, ಇನ್ನು ಬಿಹಾರ್ ಅಂತ ಹೇಳ್ತಾರಲ್ಲ. ಓಕೆ, ಅವ್ರು ತಗೊಳ್ಳಿ, ಅಲ್ಲಿಯ ನಿಮ್ಮ ಕಾರ್ಯಕರ್ತರ ಕಳಿಸಿ, ಅಲ್ಲಿ ಅಡ್ರೆಸ್ ಅವ್ರು ಸರಿಯಾ ಹೌದೋ ಅಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅವ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ ರೀ, ಬರ್ತ್ ಸರ್ಟಿಫಿಕೇಟ್ ಇದ್ರೆ ಸಾಕು, ಅದು ಒಂದೇ ಗೊತ್ತಾಗತ್ತೆ. ಇವರು ಎಲ್ಲ ರಾಜಕಾರಣಿಗಳು ನಾಟಕ ಮಾಡ್ತಾ ಇದ್ರಿ, ನೀವು ತುಷ್ಟೀಕರಣ ಮಾಡ್ತಾ ಇದ್ರಿ. ದೇಶದ ಹಿತ ಇಲ್ಲ. ದೇಶದ ಹಿತಕ್ಕೋಸ್ಕರ ಯೋಚನೆ ಮಾಡಬೇಕು ಬಿಜೆಪಿ ಅವರೇ. ನಿಮ್ಮ ಕ್ಷೇತ್ರದಲ್ಲೇ ಎಷ್ಟು ಜನ ಇದ್ದಾರೆ ಅಂತ ಅನ್ನೋದು ಬಹಿರಂಗ ಪಡಿಸಬೇಕಾಗತ್ತೆ. ಈಗಿನ ರಾಜ್ಯ ಬಿಜೆಪಿ ಘಟಕದ ಬಗ್ಗೆ ಬರ್ತಿರೋ ಆರೋಪ ಅಂದ್ರೆ ಹಿಂದುತ್ವ ಅನ್ನೋ ವಿಚಾರದಲ್ಲೇನೆ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ. ಯಾರು ಪ್ರಖರ ಹಿಂದುತ್ವವಾದಿಗಳಿದ್ರು ಬಿಜೆಪಿ ಪಾಳ್ಯದಲ್ಲಿ ಅವರನ್ನ ಸೈಡ್ ಲೈನ್ ಮಾಡಲಾಗ್ತಿದೆ. ಇದೊಂದು ಗಂಭೀರ ಆರೋಪ ಇದೆ. ನೀವು ಹಿಂದುತ್ವ ಪರ ಸಂಘಟನೆಯ ಮುಖಂಡರಾಗಿ ಈಗಿನ ರಾಜ್ಯ ಬಿಜೆಪಿ ಘಟಕದ ನಾಯಕರನ್ನ ಯಾವ ರೀತಿ ಗಮನಿಸ್ತಿದ್ದೀರಿ, ಅಥವಾ ಅವ್ರಿಗೆ ಏನಾದ್ರೂ ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಿ? ನೋಡಿ, ಕಾಂಪ್ರಮೈಸ್ ಮಾಡ್ತಾ ಇರೋದಂತೂ 100% ಸತ್ಯ. ಈಗ ಜಮೀರ್ ಅಹ್ಮದ್ ಅವರ ಕ್ಷೇತ್ರದಲ್ಲೇ ಇರುವಂತಹದ್ದು ಒಂದು ಹೇಳ್ತೀನಿ ನಾನು. ಈಗ ಒಂದು 8 ವರ್ಷದ ಹಿಂದೆ ಈ ಕ್ಯಾಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಲ್ಲಿ 200 ಜನ ಸಣ್ಣ ಹುಡುಗರಿಂದ ಹಿಡಿದು 5 ವರ್ಷದಿಂದ ಹಿಡಿದು ಮುದುಕನವರೆಗೆ 200 ಜನ ಒಮ್ಮೆಲೆ ಬೆಳಗಿನ ಜಾವ 6 ಗಂಟೆಗೆ ರೈಲ್ವೆ ಸ್ಟೇಷನ್ ದಡ ಇಳಿತಾರೆ. ನಮ್ಮ ಕೆಲವೊಂದು ಜನ ಯಾರೋ ಅಲ್ಲಿಗೆ ಹೆದರ್ಕೊಂಡು ಯಾರೋ ಪಾಕಿಸ್ತಾನದಿಂದವ್ರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅವರು ಪೊಲೀಸರಿಗೆ ಕೆಲವೊಂದು ಹಿಂದೂ ಸಂಘಟನೆಗಳಿಗೆ ಫೋನ್ ಮಾಡ್ತಾರೆ. ಹಿಂದೂ ಸಂಘಟನೆಗಳ ಸಡನ್ ಆಗಿ ಅಲ್ಲಿ ಒಂದು 50-60 ಜನ ಬರ್ತಾರೆ. ಅಲ್ಲೊಬ್ಬ ಜಮೀರ್ ಅಹ್ಮದ್ ಬರ್ತಾರೆ, 7 ಜನ ಮುಸ್ಲಿಂ ಕಾರ್ಪೊರೇಟರ್ ಬರ್ತಾರೆ. ಒಬ್ಬನೇ ಒಬ್ಬ ಬಿಜೆಪಿ ಕಾರ್ಪೊರೇಟರ್ ಇಲ್ಲ, ಒಬ್ಬನೇ ಒಬ್ಬ ಬಿಜೆಪಿ MLA ಬರಲಿಲ್ಲ. ಅಲ್ಲಿ ಬರೇ ಜಮೀರ್ ಅಹ್ಮದ್ ಕಾರ್ಪೊರೇಟರ್ ಅಷ್ಟೇ ಅಲ್ಲ, ಹೊರಗಡೆಗೆ 7-8 ಬಸ್ಗಳನ್ನು ನಿಲ್ಲಿಸಿ ಬಂದಿರ್ತಾರೆ. ಅಲ್ಲಿಯ ಪೊಲೀಸರಿಗೆ ಬಾಯಿ ಮುಚ್ಚಿಸಿ, ನಿಮಗೇನ್ ಬೇಕು, ID ಬೇಕಾ, ಕಾರ್ಡ್ ಬೇಕಾ, ಅವ್ರ ಗುರುತು ಬೇಕಾ, ಅವ್ರದ್ದು ದಾಖಲೆ ಬೇಕಾ, ನಾವು ಕೊಡ್ತೀವಿ ಅಂತ ಹೇಳಿ ಅವರೆಲ್ಲರನ್ನು ಬಸ್ಗಳಲ್ಲಿ ತುಂಬಿಸಿ ಕರ್ಕೊಂಡು ಹೋಗ್ಬಿಟ್ರು. ಆ ಘಟನೆಗೆ ಒಬ್ಬ MP, ಬಿಜೆಪಿಯ MP, ನಾನು ಹೆಸರು ಹೇಳೋಲ್ಲ, ಅವ್ರು ನಾನು ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ರು, ಈ ತನಿಖೆ ಆಗಬೇಕು ಅಂತ ಹೇಳಿದ್ರು. ನಾನು 3 ವರ್ಷದ ಹಿಂದೆ RTI ಮೂಲಕ ಆ ಪತ್ರ ನನಗೆ ಕೊಡಬೇಕು, ಪತ್ರದ ಮುಂದಿನ ಪ್ರಕ್ರಿಯೆ ಏನಾಗಿದೆ ಅಂತ ಅನ್ನೋದು ಹೇಳಬೇಕು ಅಂತ ಹೇಳಿದಾಗ ಕೇಂದ್ರದಿಂದ ನನಗೆ ಪತ್ರನೇ ಬಂದಿಲ್ಲ, ಈ ಇಸ್ವಿಯಲ್ಲಿ ಯಾವುದೇ MPಗಳನ್ನು ಪತ್ರ ಬಂದಿಲ್ಲ ಅಂತ ಬಂತು. ನಾನು ಇನ್ನೊಂದು ಉದಾಹರಣೆ ಹೇಳೋದಂದ್ರೆ ಜಮೀರ್ ಅಹ್ಮದ್ ಕ್ಷೇತ್ರದಲ್ಲಿ ಈಗ ಮೊನ್ನೆ ನಡೆದಂತ ಘಟನೆ, ಇವರು ಕಣ್ಣೀರು ಸುರಿಸುವಂತ ಪ್ರಕ್ರಿಯೆ ಯಥಾ ಪ್ರಕಾರ ಹೋದ್ರು, ಅಲ್ಲಿ ಭೇಟಿ ಆದ್ರು, ಮಾತಾಡಿದ್ರು. ಅಷ್ಟೇ ಸಾಕಾ? ಬಿಜೆಪಿಯವರೇ ಅಷ್ಟೇ ಸಾಕಾ ನಿಮಗೆ? ಒಬ್ಬ ಹೆಣ್ಣು ಮಗಳ ಮೇಲೆ ತಲೆಗೆ ಕಲ್ಲೆಸೆದಿದ್ದಾರೆ. ಓಂ ಶಕ್ತಿ ಅನ್ನುವಂತ ಅತ್ಯಂತ ಶಾಂತವಾದಂಥ ಆ ಮಹಿಳಾ ಶಕ್ತಿಯ ಮೇಲೆ ಕಲ್ಲೆಸೆದಿದ್ದಾರೆ, ಪಲ್ಲಕ್ಕಿ ಮೇಲೆ ಕಲ್ಲೆಸೆದಿದ್ದಾರೆ. ನೂರಾರು ವರ್ಷದಿಂದ ನಡ್ಕೊಂಡು ಬಂದಂತ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಮೇಲೆ ಕಲ್ಲೆಸೆದಿದ್ದಾರೆ. ಬರೇ ಚಾಮರಾಜನಗರದ ಅವ್ರ ಮೇಲೆ ಕಲ್ಲಲ್ಲ, ಅದು ಹಿಂದೂ ಹೆಣ್ಮಕ್ಕಳ ಮೇಲೆ ಕಲ್ಲೆಸೆದಂಗೆ, ಲಕ್ಷಾಂತರ ಕೋಟ್ಯಾಂತರ ಅಯ್ಯಪ್ಪ ಸ್ವಾಮಿಗಳ ಕಲ್ಲೆಸೆದಂಗೆ, ಹಿಂದೂಗಳ ಮೇಲೆ ಅಪಮಾನ ಮಾಡಿದಾಗೆ ಬಿಜೆಪಿಯವರೇ ನೀವು ಹೋಗಿ ಮೊಸಳೆ ಕಣ್ಣೀರು ಸುರಿಸಿ ಬಂದ್ರೆ ಸಾಕಾರ ನಿಮಗೆ? ಯಾಕೆ? ಜಮೀರಿನ ಜೊತೆಗೆ ಇವರಿಗೆಲ್ಲರದು ವ್ಯವಹಾರ, ಇವರು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಚಾಲೆಂಜ್ ಮಾಡ್ತೇನೆ, ಇಲ್ಲ ಅಂತ ಹೇಳಿ ನೋಡೋಣ.
ಸೊ ಅಂಥ ಭಯಾನಕ ಘಟನೆಯ ಮೂಲಕ ಇವತ್ತು 3 ಜನ ಮಕ್ಕಳನ್ನು ಹಿಡಿದು ಅದನ್ನು ಮುಚ್ಚಾಕ್ತಾರೆ ಅಂತಂದ್ರೆ, ಅಲ್ಲಿ ಅದೇ ಕ್ಷೇತ್ರದಲ್ಲಿ ಒಂದು ಹಸುವಿನ ಕೆಚ್ಚಲವನ್ನು ಕತ್ತರಿಸಿದ್ರಿ. ಅವಾಗೇನ್ ಮಾಡಿದ್ರಿ ಇವರು? ಜಮೀರ್ ಅಹ್ಮದ್ ಕಾಂಪ್ರಮೈಸ್. ಈ ರೀತಿಯ ಪ್ರಕ್ರಿಯೆಯಿಂದಲೇ ಇವತ್ತು ಹಿಂದೂಗಳ ಸಂಘಟನೆಗಳಿಗೆ ಬಹಳ ನೋವಾಗ್ತಾ ಇದೆ, ಸಿಟ್ಟು ಬರ್ತಾ ಇದೆ. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಮೋದಿಯವರ ಎಷ್ಟು ನಾವು ನಿಮಗೆ ಮಹತ್ವ ಕೊಡ್ತೀವಿ ಅಷ್ಟೇ ಇಲ್ಲಿದ್ದಂಥ ನಾಯಕರು ನಿಮಗೂ ಮಹತ್ವ ಕೊಡ್ತೀವಿ. ಆದರೆ ಈ ರೀತಿಯ ವಿಚಾರಧಾರೆಯನ್ನ ಡಬಲ್ ಗೇಮ್ ಮಾಡಕ್ ಹೋಗಬೇಡಿ ಅಂತನ್ನುವಂಥದ್ದು ಹೇಳ್ತೀನಿ. ನಾಳೆ ಬಹಳ ದೊಡ್ಡ ಅನಾಹುತಕ್ಕೆ ನೀವು ಕಾರಣಕರ್ತರಾಗ್ತೀರಿ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಸರಿ, ರಾಜಕಾರಣಿಗಳಂತೂ ಕಾಂಪ್ರಮೈಸ್ ಇದ್ದಾರೆ. ಓಟ್ಗಾಗಿ ಅವರೇನೇನೆ ಆಧಾರ್ ಕಾರ್ಡು ಕೊಡ್ತಾರೆ, ವೋಟರ್ ಐಡಿನೂ ಕೊಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಇವತ್ತು ಈ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ನಿಮಿತ್ತವಾಗಿ ಇವತ್ತು ಅದರ ಏಜೆಂಟರಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಒಂದು 5,000 ವೋಟರ್ಸ್ ಕಡಿಮೆ ಆಗತ್ತೆ ಈ ಸಲದ ಇದರಲ್ಲಿ. ಅದಕ್ಕೆ 5,000 ವೋಟರ್ಸ್ ಅನ್ನ ನೀನು ಒಂದು 2-3 ವರ್ಷದಲ್ಲಿ ಸೆಟಪ್ ಮಾಡು ಅಂತ ಹೇಳಿ ಏಜೆಂಟರಿದ್ದಾರೆ. ಅವರು ಬೇರೆ 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 ಕಡೆಯಿಂದ ಕರ್ಕೊಂಡು ಬಂದು ಸೆಟಲ್ ಮಾಡ್ತಾ ಹೋಗ್ತಾರೆ. ಅವರಿಗೆ ಐಡಿ, ಅವರಿಗೆ ರೇಷನ್ ಕಾರ್ಡು, ಅವರಿಗೆಲ್ಲಾ ಸಿಗ್ತಾ ಹೋಗುತ್ತೆ. ಇಂಥ ನೀಚ ರಾಜಕಾರಣಿಗಳು ದೇಶದ್ರೋಹಿಗಳೇ. ಬಿಜೆಪಿಯಲ್ಲಿ ಇದ್ರು ಕೂಡ ಯಾರಿದ್ರು ಕೂಡ ಅಷ್ಟೇ, ಯಾರೇ ಇರ್ಲಿ. ಇವತ್ತು ಬಿಜೆಪಿ ಅವ್ರು ನಾನು ಕೇಳ್ತಾ ಇದ್ದೀನಿ, ಇವತ್ತು ನೀವು ಧ್ವನಿ ಎತ್ತಾ ಇದ್ರಿ ಬಾಂಗ್ಲಾದೇಶಿಗಳು. ನಿಮ್ಮ ಸರ್ಕಾರ ಇದ್ದಾಗ ನೀವೇನ್ ಮಾಡಿದ್ರಿ? ಯಾಕೆ ಬಾಯಿ ತೆಗಿಲಿಲ್ಲ? ಯಾಕೆ ನೀವು ಸಾಕಿದ್ರೆ ಅವ್ರನ್ನ? ಯಾಕೆ ಒದ್ದು ಹೊರಗೆ ಹಾಕಲಿಲ್ಲ ಅವರನ್ನ? ಇವತ್ತಿಗೂ ನಾನು ಬಿಜೆಪಿ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ, ಇಡೀ ದೇಶದಲ್ಲಿ ಬಿಜೆಪಿಯ ನೆಟ್ವರ್ಕ್ ಇದೆ. ಅವರು ಬಾಂಗ್ಲಾದೇಶ್ ಅಂತ ಹೇಳ್ತಾರೆ, ನಾವು ಪಶ್ಚಿಮ ಬಂಗಾಳದಿಂದ ಬಂದಿದೀವಿ ಅಂತ ಹೇಳ್ತಾರೆ, ಕಲ್ಕತ್ತಾ ಅಂತ ಹೇಳ್ತಾರೆ, ಮಣಿಪುರ್ ಅಂತ ಹೇಳ್ತಾರೆ, ಅಸ್ಸಾಂ ಅಂತ ಹೇಳ್ತಾರೆ, ಇನ್ನು ಬಿಹಾರ್ ಅಂತ ಹೇಳ್ತಾರಲ್ಲ. ಓಕೆ, ಅವ್ರು ತಗೊಳ್ಳಿ, ಅಲ್ಲಿಯ ನಿಮ್ಮ ಕಾರ್ಯಕರ್ತರು ಕಳಿಸಿ, ಅಲ್ಲಿ ಅಡ್ರೆಸ್ಸು ಅವ್ರು ಸರಿಯಾಗಿ ಹೌದೋ ಅಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅವ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ ರೀ, ಬರ್ತ್ ಸರ್ಟಿಫಿಕೇಟ್ ಇದ್ರೆ ಸಾಕು, ಅದು ಒಂದೇ ಗೊತ್ತಾಗತ್ತೆ. ಇವರು ಎಲ್ಲ ರಾಜಕಾರಣಿಗಳು ನಾಟಕ ಮಾಡ್ತಾ ಇದ್ರಿ, ನೀವು ತುಷ್ಟೀಕರಣ ಮಾಡ್ತಾ ಇದ್ರಿ. ದೇಶದ ಹಿತ ಇಲ್ಲ. ದೇಶದ ಹಿತಕ್ಕೋಸ್ಕರ ಯೋಚನೆ ಮಾಡಬೇಕು ಬಿಜೆಪಿ ಅವರೇ. ನಿಮ್ಮ ಕ್ಷೇತ್ರದಲ್ಲೇ ಎಷ್ಟು ಜನ ಇದ್ದಾರೆ ಅಂತ ಅನ್ನೋದು ಬಹಿರಂಗ ಪಡಿಸಬೇಕಾಗತ್ತೆ. ಈಗಿನ ರಾಜ್ಯ ಬಿಜೆಪಿ ಘಟಕದ ಬಗ್ಗೆ ಬರ್ತಿರೋ ಆರೋಪ ಅಂದ್ರೆ ಹಿಂದುತ್ವ ಅನ್ನೋ ವಿಚಾರದಲ್ಲೇನೆ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ. ಯಾರು ಪ್ರಖರ ಹಿಂದುತ್ವವಾದಿಗಳಿದ್ರು ಬಿಜೆಪಿ ಪಾಳ್ಯದಲ್ಲಿ ಅವರನ್ನ ಸೈಡ್ ಲೈನ್ ಮಾಡಲಾಗ್ತಿದೆ. ಇದೊಂದು ಗಂಭೀರ ಆರೋಪ ಇದೆ. ನೀವು ಹಿಂದುತ್ವ ಪರ ಸಂಘಟನೆಯ ಮುಖಂಡರಾಗಿ ಈಗಿನ ರಾಜ್ಯ ಬಿಜೆಪಿ ಘಟಕದ ನಾಯಕರನ್ನ ಯಾವ ರೀತಿ ಗಮನಿಸ್ತಿದ್ದೀರಿ, ಅಥವಾ ಅವ್ರಿಗೆ ಏನಾದ್ರೂ ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಿ? ನೋಡಿ, ಕಾಂಪ್ರಮೈಸ್ ಮಾಡ್ತಾ ಇರೋದಂತೂ 100ಕ್ಕೆ 100 ಸತ್ಯ. ಈಗ ಜಮೀರ್ ಅಹ್ಮದ್ ಅವರ ಕ್ಷೇತ್ರದಲ್ಲೇ ಇರುವಂತಹದ್ದು ಒಂದು ಹೇಳ್ತೀನಿ ನಾನು. ಈಗ ಒಂದು 8 ವರ್ಷದ ಹಿಂದೆ ಈ ಕ್ಯಾಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಲ್ಲಿ 200 ಜನ ಸಣ್ಣ ಹುಡುಗರಿಂದ ಹಿಡಿದು 5 ವರ್ಷದಿಂದ ಹಿಡಿದು ಮುದುಕನವರೆಗೆ 200 ಜನ ಒಮ್ಮೆಲೆ ಬೆಳಗಿನ ಜಾವ 6 ಗಂಟೆಗೆ ರೈಲ್ವೆ ಸ್ಟೇಷನ್ ದಡ ಹಿಡಿತಾರೆ. ನಮ್ಮ ಕೆಲವೊಂದು ಜನ ಯಾರೋ ಅಲ್ಲಿಗೆ ಹೆದರ್ಕೊಂಡು ಯಾರೋ ಪಾಕಿಸ್ತಾನದಿಂದವ್ರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅವರು ಪೊಲೀಸರಿಗೆ ಕೆಲವೊಂದು ಹಿಂದೂ ಸಂಘಟನೆಗಳಿಗೆ ಫೋನ್ ಮಾಡ್ತಾರೆ. ಹಿಂದೂ ಸಂಘಟನೆಗಳ ಸಡನ್ ಆಗಿ ಅಲ್ಲಿ ಒಂದು 50-60 ಜನ ಬರ್ತಾರೆ. ಅಲ್ಲೊಬ್ಬ ಜಮೀರ್ ಅಹ್ಮದ್ ಬರ್ತಾರೆ, 7 ಜನ ಮುಸ್ಲಿಂ ಕಾರ್ಪೊರೇಟರ್ ಬರ್ತಾರೆ. ಒಬ್ಬನೇ ಒಬ್ಬ ಬಿಜೆಪಿ ಕಾರ್ಪೊರೇಟರ್ ಇಲ್ಲ, ಒಬ್ಬನೇ ಒಬ್ಬ ಬಿಜೆಪಿ MLA ಬರಲಿಲ್ಲ. ಅಲ್ಲಿ ಬರೇ ಜಮೀರ್ ಅಹ್ಮದ್ ಕಾರ್ಪೊರೇಟರ್ ಅಷ್ಟೇ ಅಲ್ಲ, ಹೊರಗಡೆಗೆ 7-8 ಬಸ್ಗಳನ್ನು ನಿಲ್ಲಿಸಿ ಬಂದಿರ್ತಾರೆ. ಅಲ್ಲಿಯ ಪೊಲೀಸರಿಗೆ ಬಾಯಿ ಮುಚ್ಚಿಸಿ, ನಿಮಗೇನ್ ಬೇಕು, ಐಡಿ ಬೇಕಾ, ಕಾರ್ಡ್ ಬೇಕಾ, ಅವ್ರ ಗುರುತು ಬೇಕಾ, ಅವ್ರದ್ದು ದಾಖಲೆ ಬೇಕಾ, ನಾವು ಕೊಡ್ತೀವಿ ಅಂತ ಹೇಳಿ ಅವರೆಲ್ಲರನ್ನು ಬಸ್ಗಳು ತುಂಬಿಸಿ ಕರ್ಕೊಂಡು ಹೋಗ್ಬಿಟ್ರು. ಆ ಘಟನೆಗೆ ಒಬ್ಬ ಬಿಜೆಪಿಯ MP, ನಾನು ಹೆಸರು ಹೇಳೋಲ್ಲ, ಅವ್ರು ನಾನು ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ರು, ಈ ತನಿಖೆ ಆಗಬೇಕು ಅಂತ ಹೇಳಿದ್ರು. ನಾನು 3 ವರ್ಷದ ಹಿಂದೆ RTI ಮೂಲಕ ಆ ಪತ್ರ ನನಗೆ ಕೊಡಬೇಕು, ಪತ್ರದ ಮುಂದಿನ ಪ್ರಕ್ರಿಯೆ ಏನಾಗಿದೆ ಅಂತ ಅನ್ನೋದು ಹೇಳಬೇಕು ಅಂತ ಹೇಳಿದಾಗ ಕೇಂದ್ರದಿಂದ ನನಗೆ ಪತ್ರನೇ ಬಂದಿಲ್ಲ, ಈ ಇಸ್ವಿಯಲ್ಲಿ ಯಾವುದೇ MPಗಳನ್ನು ಪತ್ರ ಬಂದಿಲ್ಲ ಅಂತ ಬಂತು. ನಾನು ಇನ್ನೊಂದು ಉದಾಹರಣೆ ಹೇಳೋದಂದ್ರೆ ಜಮೀರ್ ಅಹ್ಮದ್ ಕ್ಷೇತ್ರದಲ್ಲಿ ಈಗ ಮೊನ್ನೆ ನಡೆದಂತ ಘಟನೆ, ಇವರು ಕಣ್ಣೀರು ಸುರಿಸುವಂತ ಪ್ರಕ್ರಿಯೆ ಯಥಾ ಪ್ರಕಾರ ಹೋದ್ರು, ಅಲ್ಲಿ ಭೇಟಿ ಆದ್ರು, ಮಾತಾಡಿದ್ರು. ಅಷ್ಟೇ ಸಾಕಾ? ಬಿಜೆಪಿಯವರೇ ಅಷ್ಟೇ ಸಾಕಾ ನಿಮಗೆ?
ಒಬ್ಬ ಹೆಣ್ಣು ಮಗಳ ಮೇಲೆ ತಲೆಗೆ ಕಲ್ಲೆಸೆದಿದ್ದಾರೆ. ಓಮ ಶಕ್ತಿ ಅನ್ನುವಂತ ಅತ್ಯಂತ ಶಾಂತವಾದಂಥ ಆ ಮಹಿಳಾ ಶಕ್ತಿಯ ಮೇಲೆ ಕಲ್ಲೆಸೆದಿದ್ದಾರೆ, ಪಲ್ಲಕ್ಕಿ ಮೇಲೆ ಕಲ್ಲೆಸೆದಿದ್ದಾರೆ. ನೂರಾರು ವರ್ಷದಿಂದ ನಡ್ಕೊಂಡು ಬಂದಂತ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಮೇಲೆ ಕಲ್ಲೆಸೆದಿದ್ದಾರೆ. ಬರೇ ಚಾಮರಾಜನಗರದ ಅವ್ರ ಮೇಲೆ ಕಲ್ಲಲ್ಲ, ಅದು ಹಿಂದೂ ಹೆಣ್ಮಕ್ಕಳ ಮೇಲೆ ಕಲ್ಲೆಸೆದಂಗೆ, ಲಕ್ಷಾಂತರ ಕೋಟ್ಯಾಂತರ ಅಯ್ಯಪ್ಪ ಸ್ವಾಮಿಗಳ ಕಲ್ಲೆಸೆದಂಗೆ, ಹಿಂದೂಗಳ ಮೇಲೆ ಅಪಮಾನ ಮಾಡಿದಾಗೆ ಬಿಜೆಪಿಯವರೇ ನೀವು ಹೋಗಿ ಮೊಸಳೆ ಕಣ್ಣೀರು ಸುರಿಸಿ ಬಂದ್ರೆ ಸಾಕಾರ ನಿಮಗೆ. ಯಾಕೆ? ಜಮೀರಿನ ಜೊತೆಗೆ ಇವರಿಗೆಲ್ಲರದು ವ್ಯವಹಾರ ಇವರು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಚಾಲೆಂಜ್ ಮಾಡ್ತೇನೆ, ಇಲ್ಲ ಅಂತ ಹೇಳಿ ನೋಡೋಣ. ಸೊ ಅಂಥ ಭಯಾನಕ ಘಟನೆಯ ಮೂಲಕ ಇವತ್ತು 3 ಜನ ಮಕ್ಕಳನ್ನು ಹಿಡಿದು ಅದನ್ನು ಮುಚ್ಚ ಹಾಕ್ತಾರೆ ಅಂತಂದ್ರೆ, ಅಲ್ಲಿ ಅದೇ ಕ್ಷೇತ್ರದಲ್ಲಿ ಒಂದು ಹಸುವಿನ ಕೆಚ್ಚಲವನ್ನು ಕತ್ತರಿಸಿದ್ರಿ. ಅವಾಗೇನ್ ಮಾಡಿದ್ರು ಇವರು? ಜಮೀರ್ ಅಹ್ಮದ್ ಕಾಂಪ್ರಮೈಸ್. ಈ ರೀತಿಯ ಪ್ರಕ್ರಿಯೆಯಿಂದಲೇ ಇವತ್ತು ಹಿಂದೂಗಳ ಸಂಘಟನೆಗಳಿಗೆ ಬಹಳ ನೋವಾಗ್ತಾ ಇದೆ, ಸಿಟ್ಟು ಬರ್ತಾ ಇದೆ. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಮೋದಿಯವರ ಎಷ್ಟು ನಾವು ನಿಮಗೆ ಮಹತ್ವ ಕೊಡ್ತೀವಿ ಅಷ್ಟೇ ಇಲ್ಲಿದ್ದಂಥ ನಾಯಕರು ನಿಮಗೂ ಮಹತ್ವ ಕೊಡ್ತೀವಿ. ಆದರೆ ಈ ರೀತಿಯ ವಿಚಾರಧಾರೆಯನ್ನ ಡಬಲ್ ಗೇಮ್ ಮಾಡಕ್ ಹೋಗಬೇಡಿ ಅಂತನ್ನುವಂಥದ್ದು ಹೇಳ್ತೀನಿ. ನಾಳೆ ಬಹಳ ದೊಡ್ಡ ಅನಾಹುತಕ್ಕೆ ನೀವು ಕಾರಣಕರ್ತರಾಗ್ತೀರಿ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಸರಿ.